ಬಹಳಷ್ಟು ಗಂಭೀರವಾಗಿ ಈ ಸಭೆಯಲ್ಲಿ ಸ್ಟಾರ್ಟ್ ಮಾಡಿದ ಸಿದ್ದಪ್ಪ, ಆಮೇಲೆ ಮಹೇಶು ಇವತ್ತು ಸ್ಟ್ರಾಂಗ್ ಮಾತಾಡಿ ಖುಷಿ ಸ್ಟ್ರಾಂಗ್ ಮಾತಾಡಿ ಸೊಪ್ಪಾಗದ ಮಾತಾಡಿದ್ರಿ ಇರ್ತಿದ್ರಿ. ಯಾಕಂದ್ರೆ ಬರೀ ನಮ್ಮ ಬಂದಾಗ ಮಾತಾಡ್ಬಾರ್ದು, ಕಂಟಿನ್ಯೂ ಮಾತಾಡ್ಬಿಡ್ಬೇಕು. ಯಾಕಂದ್ರೆ ನಾ ಯಾಕೆ ಸಿದ್ದಪ್ಪ ಯಾಕೆ ಬಿಟ್ಟಿದ್ದೆ, ನಾನು ನರ್ವಸಾಗಿ ಬಿಟ್ಟಿದ್ದೆ. ಹತ್ತನಿ ಬರೋದು ಯಾಕಂದ್ರೆ ಇಷ್ಟು ಕೆಲಸ ಮಾಡಿ 74,000 ಗಿಡದ್ರೆ ಯಾವ ಮಾರಿ ಇಟ್ಕೊಂಡ್ ಬರ್ಕೋ ನಾವು 74,000 ಬಿತ್ತು ನಮ್ಮ ಸೀಟ್. ಎತ್ತರಗಳು ಕಡಿಮೆ ಹಾಕಿಲ್ಲ ನಾವು. ಲಕ್ಷ್ಮಣ ಸವದಿ ಯಾವ ಇದಕ್ಕೆ ಬಂದಾಗ ಇಟ್ಟಿದ್ದು ನಾವು ಜನ ತಿರಸ್ಕಾರ ಮಾಡಿದ್ರು. ನಮ್ಗೆ ಭಾಳ ನರ್ವಸ್ ಆಗ್ತದೆ. ಜನ ದೊಡ್ಡ ಪ್ರಮಾಣ ತಿರಸ್ಕಾರ ಮಾಡಿದ್ರು. ಅತ್ಯಾವೃತ್ತಿ ದೊಡ್ಡ ಕೆಲಸ ಮಾಡಿದ್ರು, ಅವ್ರು ಸಹ ಸೋಲಿಸಿರು. ಹೀಗಾಗಿ ರಾಜ್ಯದಲ್ಲಿ ಬಹಳಷ್ಟು ಭಾರತೀಯ ಜನತಾ ಪಕ್ಷ ಹೀನಾಗಿ ಸೋಲಾಕ ನಮ್ಮ ಬಹಳಷ್ಟು ಕಾರಣದ ಬಹಿರಂಗ ಚರ್ಚೆ ಮಾಡೋಕೆ ಆಗೋಲ್ಲ. ನಮ್ಮ ಪಕ್ಷದ ತೀರ್ಮಾನಗಳು ಸ್ವಲ್ಪ ತಪ್ಪು, ನಮ್ಮ ಶಾಸಕರು ಇದ್ದಂಥ ಮಾಡೋ ತಪ್ಪಿಗೆ ಜನ ತೀರ್ಮಾನ ಕೊಟ್ಟರು. ಆ ಗ್ಯಾರಂಟಿಗೋಸ್ಕರ ಭಾಳ ಮಂದಿ ಮೋಸೋದು. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಮುಖಾಂತರ ಜನರಿಗೆ ಸಹಾಯ ಮಾಡ್ತಾರೆ, ಬೇರೆ ರೂಪ ತಗೊಳ್ತಾರೆ. ಅದಕ್ಕೆ ಗೊತ್ತಾಗುತ್ತೆ ನಿಮಗೆ. ಬರೀ ಬಸ್ನ ಅಡ್ಡಾಡೋದು ಇದಾದ್ರು ಕರೆಂಟ್ ಫ್ರೀ ಅನ್ನೋದು ಅರ್ಥ ಕಾಣ್ತದೆ ನಿಮಗೆ. ಬಟ್ ಅದನ್ನು 4 ಪಟ್ಟು ಕಡೆ ವಸೂಲು ಮಾಡ್ತಾರೆ ಟ್ಯಾಕ್ಸ್ ಮುಖಾಂತರ. ಅದಕ್ಕೆ ದಯವಿಟ್ಟು ಈ ಸಂದರ್ಭದಲ್ಲಿ ನಾ ಬಂದು ವಿಚಾರಿಗೆ ನಾ ಡಿ ಸಿ ಬ್ಯಾಂಕ್ ಸಂಬಂಧಲ್ಲ. ನಾ ಆಮೇಲೆ ಭಾರತೀಯ ಜನತಾ ಪಕ್ಷದ ಆಮೇಲೆ ಮಾತಾಡಿ. ನಾ ಬಂದದ್ದು ಇಲ್ಲಿ ಇವತ್ತು ಬಂದದ್ದು ನಾ ಡಿ ಸಿ ಬ್ಯಾಂಕ್ಗೋಸ್ಕರ. ಯಾಕಪ್ಪ ಅಂದ್ರೆ ಮಾತಿಲ್ಲ, ಸಮಯ ಬಂದಾಗ ಭಾಳ ಚಂದ ನಾಟಕ ಮಾಡೋ ಕಲಾಕಾರ ನಮ್ ಬರೋದು. ನಮ್ಮ ಕಲಾಕಾರ ನಾವು ನೀರು ಮಾತಾ ಸಿಕ್ಕೊಂಡು ಕೂತು ಗಂಟೆ ಅವ್ನು ಆಟಕ್ಕೆ ನಮ್ಮ ಬರೋಣ. ಯಾಕಂದ್ರೆ ನಾವು ಯಾಕೆ ಹೇಳ್ತಂದ್ರೆ ಇಲ್ಲಿ ನಾವು 19 ಚುನಾವಣೆ 18 ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣ ಯಶಸ್ಸು ಕೊಟ್ಟಿದ್ರಿ. ಅದು ಮುಂದಿನ ದಿನದಲ್ಲಿ ಅತಿ ಶೀಘ್ರದಲ್ಲಿ ಮತ್ತೆ ನಾವು ಅದ್ರ ಮೇಲೆ ನಿರ್ಣಯ ಇಲ್ಲಿ ಮಾಡಿದಂಥ ಜನರಿಗೆ ಅಪಮಾನ ಮಾಡಿ ಭಾರತೀಯ ಜನತಾ ಪಕ್ಷ ಬರುವಂಥ ಪ್ರಸಂಗ ಬಂತು. ನಾವು ಯಾಕಂದ್ರೆ ಯಾವ ಪ್ರಮಾಣ ನಾವು ಸೋಲಿಸಿದ್ವಲ್ಲ, ಒಂದು 6 ತಿಂಗಳಾಗೆ ನಾವು ಮಹೇಶ್ ಕುಮಟಳ್ಳಿ ಅವರು, ತಾತ್ಯ ಅವರು, ನಾವು ಕಾಂಗ್ರೆಸ್ ಪಕ್ಷವು ಜಗಳ ಬರ್ತಾರೆ. ಜಗಳ ಬಂದ ಕಾರಣ ನಂದೇ ವೈಯಕ್ತಿಕ ರಮೇಶ್ ಜಾರಕಿಹೊಳಿ ಮನೆಗೆ ನನ್ನ ಮಗನ ಅಡ್ಮಿಟ್ ಮಾಡು, ನನ್ನ ಮಗನ ಟ್ರಾನ್ಸ್ಫರ್ ಮಾಡು, ನನ್ನ ಮಗನ ಎಮ್ಎಲ್ಸಿ ಮಾಡೋದು ಅಂತ ಕೆಲವೊಂದು ಹೇಳಿದ್ರು ಗೊತ್ತಲ್ಲ ನನ್ನ ಪಕ್ಷದಲ್ಲಿ. ನನ್ನ ಮಗನ ಮಾಡ್ರಿ, ನಾನು ಹಳ್ಯಾಣ ಮಾಡಿರ್ತಾರಲ್ಲ, ಹಾಗೆ ನಾ ಹೇಳಿಕ್ಕಿಲ್ಲ. ಮತ್ತು ವಿಶೇಷವಾಗಿ ನನ್ನ ಜಗಳ ಬಂದು ಹತ್ತನೆಯ ನೀರಾವರಿಗೋಸ್ಕರ ಸಮಾಜದ ಬಗ್ಗೆ ನಾನು ವೈಯಕ್ತಿಕ ರಮೇಶ್ ಜಾರಕಿಹೊಳಿ ಕ್ಷೇತ್ರಕ್ಕೆ ಬಂದರೆ ನಾವು ಏನೋ ಒಂದು ರೂಪಾಯಿ ಕಡಿಮೆ ಇಡಲ್ಲ. ಹತ್ತನೇ ಕ್ಷೇತ್ರದಲ್ಲಿ ಕರಿ ಮಸೂತಿಗೆ ಮೇಂಟೆನೆನ್ಸ್ ರೊಕ್ಕ ಕೊಡ್ತಾ ಇರಲಿಲ್ಲ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಮಂತ್ರಿ ಇದ್ದವರು ಬರೀ 20 ಲಕ್ಷ ರೂಪಾಯಿ ಬರೀ ಮೇಂಟೆನೆನ್ಸ್. ಅವ್ರು ಗ್ರೀಸು ನಟ್ಟು ಕೊಟ್ಟಂತ ರಿಪೇರಿ ಮಾಡಿ ಅದು ರಿಪೇರಿ ಮಾಡಕ್ಕೆ ಕೊಡತ್ತಾ ಇರಲಿಲ್ಲ. ನಾನು ಹೆದರಿ ಬಿಟ್ಟಿನ. ಹತ್ತನೇ ಭಾಗ ಜನರು ಇಂಥ ದೊಡ್ಡ ರಾಕ್ಷಸಿ ಕೆಡಿದ್ರು. ಮಹೇಶ್ ಕುಮಟಳ್ಳಿ ಸಂಪಾದಿತ ಹೋಟಕ್ಕೆ ಆರಿಸ್ಬಿಟ್ಟಿದ್ರು. ನಾವು ಏನಪ್ಪ ಮುಂದಿನ ಚುನಾವಣೆ ಹೆಂಗೆ ಇಲ್ಲಿ ಅಡ್ಡಾಡೋದು ಮಂದಿಗೆ ನಾವು ಯಾಕಂದ್ರೆ ನಾವು ಭಾಳಷ್ಟು ದೊಡ್ಡ ದೊಡ್ಡ ಭಾಷೆ ಮಾಡಿದ್ವಿ. ಅಲ್ಲ, ಅದಕ್ಕೆ ನಾವು ಬಹಳಷ್ಟು ಕೆಲವೊಂದು ನಿರ್ಣಯಗಳು ಕಠಿಣವಾದ ನಿರ್ಣಯ ತಗೊಂಡು ಹಿಂದೆ ಹೋಗಲಿಲ್ಲ, ಒಟ್ಟ ಮುಂದೆ ಹೊಂಟು. ಹಿಂದೆ ಏನು ಹಾಕಿದ ವಿಚಾರ ಮಾಡಲಿ, ಪಾಪ ಮಹೇಶ್ ಮಾಡಲಿಲ್ಲ, ಆಯ್ಕೆ ಮಾಡಲಿಲ್ಲ, ನಾವು ಸೊಸೈಡ್ ಮಕ್ಕಳಾದದ್ದು ನಮ್ಮ. ಯಾಕಂದ್ರೆ ನಾವು ಭಾರತೀಯ ಜನತಾ ಪಕ್ಷ ಗೊತ್ತಿಲ್ಲ, ನಾವು ಹುಟ್ಟು ಕಾಂಗ್ರೆಸ್ ಅವ್ರು ಬಿಜೆಪಿ ಏನು ಗೊತ್ತಿಲ್ಲ. ಬಟ್ ಹೋಗ್ಬಿಟ್ಟು ಹೊಂಟು ಹೋಗಿ ನಾವು ಯಶಾಕೊಂಡ್ರು ನಂತರ ನಮ್ಮ ಡಿಸ್ಕೌಂಟ್ ಆಗಿಬಿಟ್ಟು ಆಗಿ ನಾವು ತಕ್ಷಣ ಒಂದು 4-5 ತಿಂಗಳು ಹೊರಗಡೆ ಆಗ್ತದೆ ನಾವು. ಮತ್ತೀಗ ನಾವು ಮಹೇಶನ್ ಹೇಳಿ ಕೆಲವು ವಿಷಯನ ಹೇಳಕ್ ಬರಲ್ಲ. ಈ ಸನ್ಮಾನ್ಯ ನಮ್ಮ ಲಕ್ಷ್ಮಣಣ್ಣ ಸವದಿಯವರ ಉಪಮುಖ್ಯಮಂತ್ರಿ ಮಾಡಲ್ಲ, ಯಾವ ಮಾನವ ಇನ್ನು ಈ ಕೋರ್ಸ್ ಕೊಟ್ಟು ಗೊತ್ತಲ್ಲ. ನಾವು ಪಂಚಾಯತ್ ಇಲಾಖೆಯಲ್ಲಿ ಮನುಷ್ಯ, ಯಾರನ್ನ ಭಾರತೀಯ ಜನತಾ ಪಕ್ಷ ಮಾನವವನ್ನು ಮಾಡಿರ್ಬೋದು ಇವ್ರಿಗೆ ಗೊತ್ತ, ನಮಗೆ ಗೊತ್ತು. ಅವಾಗ ನಾವು ರೋಡ್ ಚಾಪದ್ದು ಅವಾಗ ಹೆಮ್ಮೆನ ಆಗಿಲ್ಲ. ಅನರ್ಹ ಶಾಸಕ ಅಡ್ಡಾಡ್ತು, ರೋಡ್ ಮೇಲೆ ಅಡ್ಡಾಡ್ತು. ನಮ್ಮ ಪರಿಸ್ಥಿತಿ ಹಂಗಾಗಿತ್ತು. ಪಾಪ ಆ ವಿಷಯದ ಯಡಿಯೂರಪ್ಪ ಅಂತ ಕೈವಾಡಿಲ್ಲ. ಮತ್ತು ನಾವು ನಮಗೆ ಯಡಿಯೂರಪ್ಪ ಕೆಲವು ವಿಷಯದ ಹೊಂದಾಣಿಕಿಲ್ಲ. ಆದ್ರೆ ಲಕ್ಷ್ಮಣ ಸವದಿಗೆ ಮುಖ್ಯಮಂತ್ರಿ ಮಾಡಕ್ಕೆ ಸಂಬಂಧ ಇಲ್ಲ. ಸುಮ್ಮನೆ ಎಲ್ಲ ಅಪವಾದ ಮಾಡ್ತಂದು ಎಲ್ಲ ಅಪವಾದ ಮಾಡಬೇಕು. ಕೆಲವು ವಿಷಯ ಯಾಕೆ ಹೇಳ್ತಾ ಅಂದ್ರೆ ಮುಂದೆ ಅವತ್ತು ಮಂತ್ರಿಮಂಡಲ ರಚನಾ ಟೈಮ್ದಾಗ ಯಡಿಯೂರಪ್ಪನವ್ರು ಮುಂಜಾನೆ ಫೋನ್ ಮಾಡಿ ನಾವು ರಮೇಶ್ ಎಲ್ಲಿದೆ ಅಂದ್ರು.
ಸರ್ ಮನ್ಯಾಗ ಒಂದು ಹೊಂಟನ ಇಲ್ಲ ಅರ್ಜೆಂಟ್ ಮನೆಗೆ ಬಾ ಅಂದ್ರೆ ಯಾಕೆ ಅರ್ಜೆಂಟ್ ಹೋದ್ನಿ ಲಿಸ್ಟೇ ಇಟ್ರು ನನ್ನ ಮುಂದೆ ನೋಡಪ್ಪ ಲಕ್ಷ್ಮಣ ಸರ್ ಹೆಸರು ಅದ್ರೊಳಗೆ ನನ್ನ ಮುಂದೆ ಇಟ್ರು ನೋಡಪ್ಪ ನಂದು ನನ್ನ ಮಗನ ನನ್ನ ಇದ್ರೊಳಗಿಲ್ಲ ಅಂತ ಪಾಪ ಹೇಳಿದವ ಯಡಿಯೂರಪ್ಪ ನಾನು ಲಕ್ಷ್ಮಣ ಸೋದಿ ಮಂತ್ರಿ ಮಾಡಿದಿಲ್ಲ ಮ್ಯಾಲಿಂದ ಬಂತಂದು ಹೇಳಂಗಿಲ್ಲ ಬಟ್ ಮಾಡ್ಬೇಕಾಯ್ತು ನಾನು ತಪ್ಪು ಮಾಡ್ತೀವಿ ಪಾಪ ನಾನು ಆಯ್ತು ಸರ್ ಈಗಂತ ನೀನು ನಾವು ನಿಮ್ಮ ನಂಗೆ ಬಂದದು ನೀ ತೇಲ್ಸಿರ್ಬೇಕು ಮುಗಿಸ್ರಿ ಬೇಕಾದ್ರೆ ಮಾಡ್ಕೊರಿ ಅಂತ ಹೇಳಿಬಿಟ್ಟು ಮುಂದೆ ಮಂತ್ರಿ ಮಾಡಾಕು ಅವ ಸಾಯಂಕಾಲ ನಮ್ಮ ಮನೆಗೆ ಬಂದ ಮಂತ್ರಿ ಓದ್ ತೊಗೊಂಡ ಮನೆಗೆ ಬಂದ ಲಕ್ಷ್ಮಣ್ ಅವತ್ತ ಮಾರ್ಕ್ ಮಾಡಿ ಮಹೇಶ್ ಇದ್ದವ್ರು ಪಾಪ ಮಹೇಶ್ ನಮಸ್ಕಾರ ಮಾಡಲಿಲ್ಲ ನಾವು ಎದ್ದು ಕಾಂಗ್ರೆಸ್ ನಮಸ್ಕಾರ ಮಾಡಲ್ಲ ಅದು ಎಷ್ಟು ಸೊಟ್ಟಿನವ ಎಷ್ಟು ದುರಹಂಕಾರ ಇದ್ದಂದ್ರೆ ನಮ್ಗೆ ಎಕ್ಸಾಂಪಲ್ ಹೇಳ್ತಾನೆ ನಾವು ನನ್ನ ಕಡೆ ಯಾಕೆ ಬಂದಂದ್ರೆ ಕೆಲವು ಹೈಕಮಾಂಡ್ ರಮೇಶ್ ಭೇಟಿ ಆಗಂತ ಹೇಳಲ್ಲ ಬಂದ ನಾವು ನನ್ನ ಮನೆಗೆ ಬರ್ತಿರ್ಕಿಲ್ಲ ನನ್ನ ಮನೆಗೆ ಅವ್ರು BJP ಹೈಕಮಾಂಡ್ ಬಂದು ಅಂಜಿಕೆಲ್ಲ ಹೈಕಮಾಂಡ್ ಪ್ರೋಟೋಕಾಲ್ ಅಂತ ಹೇಳಿದರು ಯಾಕೆ ವಿಷಯ ಆತಂದ್ರೆ ಕೆಲವು ಆ ಮನುಷ್ಯನ ದೈವ ಚಲೋ ಇತ್ತು ಯಾಕಂದ್ರೆ ಒಬ್ರು ಯಾರು ಕಬ್ಬು ಅಂದ್ರಲ್ಲ ಕಬ್ಬು ಚಕ್ರಿ ಒಂದು ಗಾಡಿನ ಹೊಡಿತಿದ್ದ ನಾವು ಒಬ್ಬ ಫ್ಯಾಕ್ಟ್ರಿ ಕಬ್ಬ ಕೊಡ್ತಿದ್ದ ನಾವು ಟ್ರ್ಯಾಕ್ಟರ್ ಮಕ್ಕೋತಿದ್ದ ನಾವು ಬರ್ತದಲ್ಲೇ ಬಂದವು ನಮ್ಮ ತಂತ ಅಯ್ಯೋ ಕೂಲಿ ಮಾಡಿ ನಮ್ಗೆ ಈ ಮಾಡಿತ್ತು ಅಂದ್ರೆ ನಾವೇನು ಅಗರ್ ಶ್ರೀಮಂತಲ್ಲ ನಮ್ಮ ತಂತ ಕೂಲಿ ಮಾಡಿ ಈ ಮಾಡಿ ತಂದ ಒಳ್ಳೆ ಶೋಭಾ ಕೊಟ್ಟರೆ ಯಾರು ನೀವು ಉಪಕಾರ ಮಾಡಿದ್ರೆ ಮೋಸ ಮಾಡಪ್ಪ ಅಂತಂದಿದ್ದಾರೆ ಕೆಲಸ ಆ ನಿಟ್ಟಿನಲ್ಲಿ ಹೊಂಟದು ಅವ್ನ ನಿಟ್ಟು ಬೇರೆ ಅದಕ್ಕೆ ಯಾಕೆ ಹೇಳ್ದಂದ್ರೆ ಈಗ ಈ ಸಂದರ್ಭದಲ್ಲಿ ಅವನ ಬಗ್ಗೆ ಚರ್ಚೆ ಮಾಡೋದು ಬೇಡ ನಮ್ಗೆ ಯಾಕೆ ಬಂದಪ್ಪ ಅದಕ್ಕೆ ಬಂದು ನಾವು ಅದಕ್ಕೆ ಬಂದು ನಾವೀಗ ಉದಾಹರಣೆಗೆ ಸಿದ್ದಪ್ಪ ಸ್ಟಾರ್ಟ್ ಮಾಡಿದ ಅದಕ್ಕೆ ಮಹೇಶ್ವರ ಉಗ್ಗುರಾಗಿ ಮಾತಾಡೋರು ಕ್ಲಿಯರ್ ಹೇಳ್ತಾನ ಮಹೇಶ್ ಕುಂಟ ಫೈನಲ್ ಮಾಡಿದ ನಾವು ಮಹೇಶ್ ನಿಲ್ಸುತ್ತೆ ಫೈನಲ್ ಕಾರವಾರ ಶ್ರೀನಿವಾಸ್ ಪಾಟೀಲ್ ಎಲೆಕ್ಷನ್ ಮಾಡಿದ್ರು ನಾವು ಅದು ಬೇಕಾದಾಗಲ್ಲ ಸೋಲಿ ಗೆದಿಲಿ ಬೇಕಾಗಲ್ಲ ಯಾಕಂದ್ರೆ ನಮ್ಮ ಇಲೆಕ್ಷನ್ ಕಾರ್ಯಕರ್ತ ವಿಶ್ವಾಸ ಬೇಕು ಏನು ಬೇವ್ರು ನಾಳೆ ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಾನು ಬೂತ್ ಎಜೆಕ್ಟ್ ನಾವು ಯಾಕೆ ಹೇಳ್ತಾನೆ ಈ ಮಾತಾ ಮೊನ್ನೆ ಬೈಲುಂಗಲದ ಸನ್ಮಾನ್ಯ ಇಲ್ಲಿ ಶಾಸಕ ಪುತ್ರ ಭಾಷೆ ಮಾಡಿ ಬಂದಾನು ಜಿಗ್ಸಿ ಭಾಷೆ ಮಾಡಿ ಬಂದಾನ ನಮ್ಮ ಪೆಣಲ್ ಪರವಾಗಿ ಅಂದ್ರೆ ನಾವು ಮಾಡೋದಲ್ಲ ಪೆಣಲ್ ಪರವಾಗಿ ಅಪ್ಪ ಹೋಗಿ ನಮ್ಗೆ ಮೀಟಿಂಗ್ ಮಾಡ್ತಾನೆ ಎಲ್ಲ ಲಿಂಗಾಯತ್ ಒಂದೇ ಆಗ್ಬೇಕಂತ ಭಾಷೆ ಮಾಡ್ತಾನೆ ಎಲ್ಲ ಲಿಂಗಾಯತ್ ಒಂದೇ ಮಾಡ್ಬೇಕು ಕಣ್ಣೀರು ಮಾಡಿದ ಮೀಟಿಂಗ್ ಮಾಡ್ತಾನೆ ಅಧ್ಯಕ್ಷ ಆಗಂಗಿಲ್ಲ ಮುಂದಿನ ದಿಶಿನ ಅಧ್ಯಕ್ಷ ಲಿಂಗಾಯತರ ಹಾಕೋಣ ಲಿಂಗಾಯತ್ ಹೆಂಗೆ ಜಾರಕಿಹೊಳಿ ಹಾಕಿ ನಾವು ಜಾರಕಿಹೊಳಿ ಹಾಕು ಅಂದ್ರೆ ಲಿಂಗಾಯತ್ ಇರುತ್ತೆ ಮುಂದೆ ಅಧ್ಯಕ್ಷ ಲಿಂಗಾಯತರ ಹಾಕೋಣ ಬರ್ದು ಬಿಡೋದನ್ನ ಡಿಸಿ ಬ್ಯಾಂಕ್ ಅಧ್ಯಕ್ಷ ಮುಂದಿನ ಅಧ್ಯಕ್ಷ ಲಿಂಗಾಯತ್ ವಿರೋಧ ಜಾರಕಿಹೊಳಿ ಹೆಂಗೆ ಹಾಕೋಪ್ಪ ನಾವು ಇನ್ನು ನನ್ನ ಮಗನ ಮಾಡ್ತನು ನಾವು ಏನು ಮಾಡ್ತಂದ್ರೆ ವಿರೋಧ ಆಗ್ಬೋದು ಇಂಥ ಸ್ವಾರ್ಥಿಗಳದವರು ಇವ್ರು ನಂಬೇಡ್ರಿ ಇಲೆಕ್ಷನ್ ಬಂದ ಜಾತಿ ಓಟ್ ಹಾಕಿಲ್ಲ ಮುಗಿತು ಅಣ್ಣ ತಮ್ಮ ಲೂಟ್ ಮಾಡೋದ ಗಾಡಿ ದೊಡ್ಡ ಗಾಡಿ ತೊಗೊಂಡಿರೋದು ನಮ್ಮ ಉಪಕಾರ ಅದು ಮಹೇಶ್ ನಾವು ದೊಡ್ಡ ಗಾಡಿ ತೊಗೊಂಡಿರೋದಲ್ಲ ನಮ್ದು ಉಪಕಾರ ಅದು ಅದಕ್ಕೆ ಹೇಳ್ತಲ್ಲ ಈ ಎರಡೂ ಕ್ಯಾಂಡಿಡೇಟ್ ಡಿಸ್ಟ್ರಿಕ್ಟ್ ಇಲೆಕ್ಷನ್ ಮಾಡೋಣ ಸೋರ್ಲಿ ಗೆದಿಲಿ ಇಲೆಕ್ಷನ್ ಮಾಡೋಣ ಅದು ಮುಂದಿನದಾಗ ಈಗ ನಿಮ್ಮ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತಿ ಲೆವೆಲ್ ಬರ್ತಾನೆ ಆದ್ರೆ ಭೇಟಿಯಾಗಿ ಬರ್ತಿಲ್ಲ ನಾವು ಬಹಳಷ್ಟು ವಿಷಯ ಗಂಭೀರವಾದ ಚರ್ಚೆ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತೀವಿ ನಾವು ಕೆಲವು ವಿಷಯ ಮಾತಾಡ್ಬೋದಲ್ಲ ಇನ್ನೊಂದು ಚಾಲು ಆಗೈತಿ ನಾವು ಚಮಚಾಗಳು ಇಲ್ಲ ಹತ್ತನೇ ಭಾಗದ ನಮ್ಮ ಸಾಫ್ಟ್ವೇರ್ ಕಾಂಗ್ರೆಸ್ ಬಂದೂರಪ್ಪ ನಾವು BJP ತೊಗೊಳ್ಕೊತ ಕೂತಾರೆ ಎಲ್ಲ ಸಾಧ್ಯ ಇಲ್ಲ ಅಂದ್ರೆ ಈಗ ಅವರು ಅವ್ನು ಚಮಚಾಗಳು ಮುಂದಿನ ಇಲ್ಲೇ ಹೊಂದೋದು ನಮಗೆ ನಮ್ಮ ಸಾಫ್ಟ್ವೇರ್ ಈಗ ಹತ್ತ ಬರೋದು ನಾವೇನಾದ್ರೆ ಹಿಂಗೆ ನೋಡಿ ಅವಾಗ ಎಲೆಕ್ಷನ್ ಹೊಸ BJP ನಾವು ಎಲ್ಲ BJP ಹಾಕ್ತಿರ್ತಾವೆ ನಮಗೂ ಸಂಬಂಧ ಇದ್ದ ಮೇಲೆ ಅವನೇನು ಬರೋ ಕಷ್ಟ DG ಇಲ್ಲ ಯಾಕಪ್ಪ ಅಂದ್ರೆ ಸೋತಾವನ್ DCA ಮಾಡೋ ಒದ್ದೋಗಿದ್ದಾನು ಅಕಸ್ಮಾತ್ ತೊಗೊಂಡ್ರೆ ನಮ್ಮ ಪಕ್ಷ ನೈತಿಕತೆಯಲ್ಲಿ ಬರ್ತೈತಿ ಹಂಗೆ ನಾ ಬೇಕಾದ್ರೆ ಈ ಬೇಕಾದ್ರೆ ಮಾಡ್ಬೋದ ಅದಕ್ಕೆ ಸಾಧ್ಯ ಇಲ್ಲ ಒಂದು ಬಂದ್ರು ಅದು ಏನು ಬೇರೆ ದೇವ್ರ ಬುದ್ಧಿ ಬಿಡ್ದ ಮಾಡೋದು ದೇವ್ರ ಏನು ಚಿಂತೆ ಮಾಡೋದು ನಾವೇನು ಹುಲಿ ಈ ಜನ ಶಕ್ತಿದ್ರ ಅವನ್ನ ದರ್ಪ ಎದ್ದು ಪೊಲೀಸ್ ಅಂಚಿಗೆ ಮಂದಿ ಬರ್ತೀರಂದ್ರೆ ಪರಿಸ್ಥಿತಿ ನಾವು ಜೊತೆ ತಿಳ್ಕೊಂಡ್ಬಿಡ್ರಿ ಅದಕ್ಕೆ ಭೇಟಿಯಾಗ್ರಿ ಅಕಸ್ಮಾತ್ DC ಬ್ಯಾಂಕ್ ಕಾರವಾರ ಹತ್ತಿರ ಫಲಿತಾಂಶ ಏರ್ಪರ ಆದ್ರೂ ಸಹಿತ ಮುಂದಿನ ಸೊಸೈಟಿ ಜವಾಬ್ದಾರಿ ಬಂದ ಈಗ ನಾವು ತಪ್ಪು ಮಾಡಿದನು ನಾವು ಯಾಕಂದ್ರೆ ನಾವು ಕೆಲವೊಂದು ಜನರಿಗೆ ನಾವು ನರ್ವಸಾಗಿ ಯಾಕಂದ್ರೆ ನಮ್ಮ ಪಕ್ಷದ ಕೆಲವೊಂದು ತಪ್ಪು ನಿರ್ಣಯದಿಂದ ನರ್ವಸಾಗಿ ಕಾಡಪ್ಪ ಇದು ಹೊಸ ಪಕ್ಷ ನಾವು ನರ್ವಸೋದು
ಆದ್ರೆ ನಿಮ್ಮ ದೇವ್ರ ಮಂದಿ ಕೂತು ಒಬ್ಬ ಶಾಂತ ವಿಚಾರ ಮಾಡಿನ ಎಲ್ಲಿ ಕಳ್ಬೋದು ಇಲ್ಲಿ ಹೊಡ್ಬೋದು ನಾವು ಎಲ್ಲಿ ಇಲ್ಲಿ ಹೊಡ್ಬೋದು ಯಾಕೆ ಈ ಮಾಡುವ ಕಾಂಗ್ರೆಸ್ ಹೋದಲ್ಲ ಅವತ್ತು ಒಂದು ಕಥೆ ಹೇಳ್ತೀನಿ ನಾನು. ಅವತ್ತು ಲಕ್ಷ್ಮಣ ಸವದಿ ಸ್ಪೆಷಲ್ ಪಾಯಿಂಟ್ನಾಗ ನಮ್ಮ ಪ್ರಹ್ಲಾದ್ ಜೋಶಿ ನಾನು ಲಕ್ಷ್ಮಣ ಸವದಿ ಮಹೇಶು ಅದ್ರೊಳಗಿದ್ದ ಫ್ಲೈಟ್ನಾಗ ಬೆಳಗಾವಿ ಮೀಟಿಂಗ್ ಇದ್ದ ಕಾಂಪ್ರಮೈಸ್ ಅಂದ್ರೆ ಟಿಕೆಟ್ ತುಂಬ ಹೇಳ್ತಲ್ಲ ನಾವು ಮಹೇಶ್ ಕೊಡೋಕೆ ನಾನೆಲ್ಲೋದು ಹೇಳ್ಬಿಟ್ಟು ನಾ ಮಹೇಶ್ ಕೊಟ್ಟರೆ ನಾನು ಅದಕ್ಕೆ ನಾನೆಲ್ಲೋ ಹೇಳಿ ಅದಕ್ಕೆ ಚರ್ಚಾ ಸಂಬಂಧ ಬೆಳಗಾವಿ ಕಮಿಟಿ ಕರೆದು ಅವಾಗ ಒಬ್ಬ ಪ್ರಮುಖ ಕಾಂಗ್ರೆಸ್ ನಾಯಕ ನಂಗೆ ಫೋನ್ ಮಾಡಿದ್ರು. ಮುಂದೆ ಜೋಶಿ ಕೂತಾನೆ ನಾ ಕೂತ ನಾನು ಹೇಳಿದ್ರು ಲಕ್ಷ್ಮಣ ಸವದಿ ಕೂತಾನೆ ನಂಗೆ ಫೋನ್ ಬಂದು ಫ್ಲೈಟ್ ಟೇಕಪ್ ಆಗಿ ಸ್ಪೆಷಲ್ ಫ್ಲೈಟ್ ಬರೋದು ಬೆಳಗಾವಿ ಬೆಂಗಳೂರು ಒಬ್ಬ ಪ್ರಮುಖ ಬೆಳಗಾವಿ ಬರೋದು ಒಬ್ಬ ಪ್ರಮುಖ ಡಿಸಿಷನ್ ಮೇಕರ್ ಕಾಂಗ್ರೆಸ್ ನಂಗೆ ಫೋನ್ ಮಾಡಿದ್ರು. ರಮೇಶ್ ಅವರ ಮ್ಯಾಲೆ ಡಿಸಿಷನ್ ಅಂತ ಇಲ್ಲಾಗ ನೀವು ವಾಪಸ್ ಬಂದುಬಿಡ್ರಿ ನಿಮಗೆ ಸಾಯಂಕಾಲ ಡಿಕ್ಲೇರ್ ಮಾಡ್ತೀವಿ ಕಾಂಗ್ರೆಸ್ ಟಿಕೆಟ್ ನಂಗೆ ಫೋನ್ ಬಂದು ಮುಂದೆ ಜೋಶಿ ಕೂತಾನೆ ಏನು ಸೌದಿ ಕೂತಾನೆ ಏನು ಮಾತಾಡ್ಬೇಕು ನಾ ಇಲ್ಲರಿ ಆಮೇಲೆ ಮಾತಾಡ್ತಾನೆ ಸ್ವಲ್ಪ ಅಂತೇಳಿ ಬೆಳಗಾವಿ ಬಂದು ಹೇಳಿದ್ನೆ ನಾ ಬರಂಗಿಲ್ಲ ರೀ ನಾ ಇಲ್ಲೇ ಒಳ ಅಂತ ಹೇಳಿ ನಾ ಮನುಷ್ಯನ ಹೋಗ್ಬೋದಲ್ಲ ಕಾಂಗ್ರೆಸ್ ಈಗ ಮಂತ್ರಿ ಇರ್ಬೋದು ಇನ್ನೂ ಏನು ಬೇಕಾಗಿರ್ಬೋದು ಈ ಮನುಷ್ಯ ಟಿಕೆಟ್ ಕೊಡೋದಂದ್ರೆ ಓಡೋದು ಅಲ್ಲಿ ಮಾಡ ಅವ್ನು ಇಲ್ಲಿ ಚಲೋ ಪಾರ್ಟಿ ಯಾವಾಗ ಟಿಕೆಟ್ ಸಿಗೋದಿಲ್ಲ ಅಂದ್ಮೇಲೆ ಅವ್ನು ಇನ್ನು ಮೊದಲು ನಾ ಹೆಂಗೆ ಡಿಕ್ಲೇರ್ ಮಾಡಬೇಕು ನಾ ಹೆಂಗೆ ಬಿಜಾಪುರ ಮಾಡಿದ್ನಿ ಮಹೇಶ್ ಕೊಡೋದಕ್ಕೆ ನನಗೆಲ್ಲ ಹಂಗೆ ಅಂದ್ರೆ ನಂಗೆ ಟಿಕೆಟ್ ಕೊಡೋಕೆ ನಾನು ಪಾರ್ಟಿ ಬಿಡ್ದಂತ ಅನ್ಬೇಕು ಕಳಿಸಿದ್ರೆ ನಾ ಹಿಂಗೆ ಹೇಳ್ಬೇಕೈತಲ್ಲ ಓಡ ಇಂಥ ಗಣಸರು ಬೇಡ ನಾವು ನೋಡೇ ಬಿಡ್ನು ನಮ್ಮೂನು ತಪ್ಪು ತಿದ್ಕೋತನು ನಿಮ್ಮೂನು ತಪ್ಪು ಲೀಡರ್ ಕಾರ್ಯಕರ್ತ ತಪ್ಪಿಲ್ಲ ನಿಮ್ಮ ತಪ್ಪಲ್ಲ ಲೀಡರ್ಗಳು ತಿದ್ಕೋರಿ ಗಟ್ಟಿಯಾಗ್ರಿ ಆಮೇಲೆ ಹುಲಿ ಅಲ್ಲ ಗಡ್ಡಿ ಅಲ್ಲ ಗಟ್ಟಿಯಾಗ್ರಿ ನಾವೆಲ್ಲ ಮುಂದಿನ ರಿಸಲ್ಟ್ ಮತ್ತು ಎರಡು ಕಾಗವಾಡ ಹತ್ತನಿ ನಮ್ಮ ಭಾರತೀಯ ಜನತಾ ಪಕ್ಷ ಬಹುಟ್ ಹಾರಿಸಿರ್ತೀವಿ ಅದೇನು ಬೇಕಾದ್ರೆ ಅದಕ್ಕೆ ಪ್ರೈವೇಟ್ ಡಿಸ್ಟ್ರಿಕ್ಟ್ ಟ್ರಯಲ್ ಬೇಸ್ ಅದು ರಿಸಲ್ಟ್ ಏನಾಗಲಿ ಆಮೇಲೆ ನಿಮ್ಮೆಲ್ಲ ಇಲ್ಲೊಬ್ಬ ಡಿಸ್ಟ್ರಿಕ್ಟ್ ಬ್ಯಾಂಕ್ನ ಕೂತಂತ ಅವ ಮಾಮ ಬೇಟೆ ಬರ್ದಲ್ಲ ಮತ್ತೆ ತೆಗಿತೀನಿ ಇಲ್ಲಿ ಅಕ್ಟೋಬರ್ 19 ಡಿಸ್ಟ್ರಿಕ್ಟ್ ಇಲೆಕ್ಷನ್ ಮೊದಲು ತೆಗಿತಾನೆ ಅದೇನು ಬೇಕಾಗಿಲ್ಲ ನೀವು ಹತ್ತಿನಿಗೆ ಆಗೋ ರಿಸಲ್ಟ್ ಏನಾಗಲಿ ರಿಸಲ್ಟ್ ನಮ್ದಾಕೈತಿ ರಿಸಲ್ಟ್ ನಮ್ದಾಕೈತಿ ನೀವು ಬೆಟ್ಟಾಗಿ ನಿಲ್ರಿ ಭಾಳ ಮಂದಿ ಸೊಸೈಟಿ ಅವ್ರ ವಿರುದ್ಧ ಆಗಿವಿ ನಮ್ಮೂನ ನಮ್ಗೆ ಹಾಕಿದ್ರೆ ನಮ್ಮೂನ ನಾವೇನು ದ್ವೇಷ ರಾಜಕಾರಣ ಮಾಡೋದಿಲ್ಲ ಮಾಡೋದು ನಮ್ಮ ಲೆವೆಲ್ ಮದುವೆ ಮಾಡ್ತೀವಿ ನಾವು ಸಣ್ಣ ಮದುವೆ ಮಾಡೋದಿಲ್ಲ ನೀವು ಕೊಟ್ಟರೆ ಗಟ್ಟಿಯಾಗಿ ನಾವೆಲ್ಲ ಈಗ ನಾವು ತಪ್ಪು ತಿದ್ಕೊಂಡು ನೀವು ತಿದ್ಕೋರಿ ಈಗಿನ ನಾ ದೀಪಾವಳಿ ಮಠ ಬೇಡ ದೀಪಾವಳಿ ಮುಗಿದ ನಂತರ ಹೊಸ ಅಧ್ಯಾಯ ಎರಡೂ ಕ್ಷೇತ್ರದಾಗ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರತಿಯೊಂದು ಗ್ರಾಮದ ಬೂತ್ ಮಟ್ಟ ಕೆಲಸ ಮಾಡಿ ನಾವು ಕೆಲಸ ಮಾಡೋದು ನಾವು ಗಟ್ಟಿದ್ರೆ ಹೈಕಮಾಂಡ್ ನಮ್ದು ನಾವು ಗಟ್ಟಿ ಹಾಕು ನಮ್ಮಲ್ಲಿ ವೀಕ್ ಇದ್ರೆ ನಾವು ವೀಕ್ ಹಾಕು ಅದಕ್ಕೆ ಮಾಡೋನು ಎರಡು ಸೀಟಿಗೆ ಶ್ರೀನಿವಾಸ ಪಾಡ್ಲಿಕ್ಕೆ ಆಗಬಾರ್ದು ಹತ್ತನೇ ಮಹೇಶ್ ಕುಮಟಳ್ಳಿ ಎರಡು ಕ್ಯಾಂಡಿಡೇಟ್ ಮಾಡ್ತು ಎಟ್ಟ ಹೊರಬೇಡಿ ಅದು ಇಷ್ಟು ಪರ್ಫಾರ್ಮ ನಾವು ಹಿಂದೆ ಸಿಗುವುದಿಲ್ಲ ನೀವು ನಮ್ಮಲ್ಲಿ ವಿಶ್ವಾಸ ಇಟ್ರಿ ನನ್ನ ಮೇಲೆ ಸಂಶಯ ಮಾಡ್ರಿ ಮೊನ್ನೆ ಅವನು ಶಾಸಕರ ಮಗ ಭಾಷೆ ಮಾಡಿದ ಬೈಲ ಬಂದಾಗ ನಾನು ಆ ಟೇಜ್ ಮೇಲೆ ಇರೋಕ್ಕಿಲ್ಲ ಇಲ್ಲ ನಾನು ಆ ಟೇಜ್ ಮೇಲೆ ನಮ್ಮಲ್ಲಿ ಅಪೋಸ್ ಮಾಡ್ರಿ ಆ ಟೇಜ್ ಅವನು ಹಂಚ್ಕೋದಿಲ್ಲ ಯಾವುದೋ ಟೇಜ್ ಹಂಚ್ಕೋದಿಲ್ಲ ಲಕ್ಷ್ಮಣ ಸವದಿ ಯಾವ ಟೇಜ್ ಅಂತ ತಿಳಿತೀವಿ ನಾನು ಕುಂಡೋದಿಲ್ಲ ಇಷ್ಟು ನಿಮ್ಮ ಆಶ್ವಾಸ ಕೊಡ್ದನು ಗಟ್ಟಿಯಾಗಿ ಮಾಡೋನು ಮುಂದಿನ ದಿನದಲ್ಲಿ ಮತ್ತೆ ಕಾಗವಾಡ್ತೀನಿ ನಮ್ಮ ಜಿಲ್ಲಾ ಹಸುನು ನೀವೇನು ಬಂದು ಯಾಕೆ ಇಲೆಕ್ಷನ್ ಸೀರಿಯಸ್ ಆಗಿ ಮಾಡೋನು ನೀವು ಸ್ಟಾರ್ಟ್ ಮಾಡಿರಿ ನಾವು ಎರಡು ಕೆಲ ಗೆಲ್ಲಿಸ್ರಿ ಮತ್ತು ಮುಂದಿನ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಎಲ್ಲ ಎಲೆಕ್ಷನ್ ಮಾಡೋನು ಎಲೆಕ್ಷನ್ MLA ಎಲೆಕ್ಷನ್ ಮಾಡೋನು ಎಲ್ಲಾದ್ರೂ ಯಶಸ್ಸು ಅಂತ ಹೇಳಿ